ನೋಂದಣಿಯಾಗದ ಮದರಸಾ ಮತ್ತು ಚರ್ಚ್ಗಳಿಗೆ ಶಾಕ್ ನೀಡಲಾಗಿದೆ. ನೋಂದಣಿಯನ್ನ ಏಪ್ರಿಲ್ 20ರ ಒಳಗಾಗಿ ಮಾಡಿಸಿಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ. ಬಹಳ ಮುಖ್ಯವಾಗಿ ಹಲವು ಮದರಸಾಗಳು, ಚರ್ಚ್ಗಳು ನೋಂದಣಿಯನ್ನೇ ಮಾಡಿಕೊಂಡಿಲ್ಲ, ರಿಜಿಸ್ಟರ್ ಮಾಡಿಕೊಂಡಿಲ್ಲ. ನೋಂದಣಿಯಾಗದಿದ್ರೆ ಕಾನೂನಿನ ಬೀಗ ಹಾಗಾದ್ರೆ ಬೀಳುತ್ತಾ ಅನ್ನುವಂಥ ಪ್ರಶ್ನೆ. ರಿಜಿಸ್ಟ್ರೇಷನ್ ಆಗದ ಮಠ, NGOಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಏಪ್ರಿಲ್ 20ಕ್ಕೆ ನೋಂದಣಿಗೆ ಡೆಡ್ಲೈನ್ ಈಗಾಗಲೇ ಕೊಟ್ಟಿರೋದ್ರಿಂದಾಗಿ ಆ ನಂತರವೂ ಏನಾದರೂ ನೋಂದಣಿಯನ್ನ ಮಾಡಿಸಿಕೊಂಡಿಲ್ಲ ಅಂದರೆ ಮದರಸಾ ಅಥವಾ ಚರ್ಚ್ಗಳಿಗೆ ಬೀಗ ಜಡಿಯಲಾಗತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ. ನೋಡಿ, ಮದರಸಾ ಮತ್ತು ಚರ್ಚ್ಗಳು ಅಂದ ಸಂದರ್ಭದಲ್ಲಿ ಧಾರ್ಮಿಕ ಕೆಲಸಗಳಲ್ಲಿ ನಡೀತಾವೆ. ಆದರೆ ನೋಂದಣಿ ಪ್ರಕ್ರಿಯೆ ಅನ್ನೋದು ಆಗಲೇಬೇಕು. ನೋಂದಣಿ ಇಲ್ಲದೆ ಏನಾದರೂ ಮದರಸಾ ಅಥವಾ ಚರ್ಚ್ಗಳನ್ನು ನಡೆಸ್ತಾ ಇದ್ದದ್ದೇ ಆದಲ್ಲಿ ಖಂಡಿತವಾಗ್ಲೂ ಏಪ್ರಿಲ್ ನಂತರ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಕಡ್ಡಾಯವಾಗಿ ಏಪ್ರಿಲ್ 20ರೊಳಗೆ ನೋಂದಣಿ ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ಜಿಲ್ಲಾಧಿಕಾರಿ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ರೈಟ್ಸ್ ಚೇರ್ಮನ್ ಬಂದಿದ್ರು, ಅವರು ಬಂದು ಹಿಂದೆನೂ ಕೂಡ ಬಂದಿದ್ರು. ದಿಸ್ ಸೆಕೆಂಡ್ ಟೈಮ್ ಅವ್ರು ಬಂದದ್ದು. ಅವರುಗಳು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೆಲವೆಲ್ಲ ನೋಂದಣಿ ಆಗಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಒಂದು ಸಮಯಾವಕಾಶವನ್ನು ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ ಅಂತ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಇಲ್ಲ, ಅದ್ರ ಮಾಹಿತಿ ನನ್ನಲ್ಲಿ ಈಗಿಲ್ಲ. ನೋಡಿ, ಅದು ನ್ಯಾಷನಲ್ ಚಿಲ್ಡ್ರನ್ ರೈಟ್ಸ್ ಚೇರ್ಮನ್ ಬಂದಿದ್ರು, ಅವರು ಬಂದು ಹಿಂದೆನೂ ಕೂಡ ಬಂದಿದ್ರು. ದಿಸ್ ಸೆಕೆಂಡ್ ಟೈಮ್ ಅವ್ರು ಬಂದದ್ದು. ಅವರುಗಳು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೆಲವೆಲ್ಲ ನೋಂದಣಿ ಆಗಿಲ್ಲ ಅಂತ ಹೇಳಿ. ಹಾಗಾಗಿ ನಾವು ಒಂದು ಸಮಯಾವಕಾಶವನ್ನು ಕೊಟ್ಟು ನೋಂದಣಿ ಮಾಡ್ಕೊಳ್ಳಿ ಅಂತ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಇಲ್ಲ, ಅದ್ರ ಮಾಹಿತಿ ನನ್ನಲ್ಲಿ ಈಗಿಲ್ಲ. ನೋಡಿ, ಅದು ನ್ಯಾಷನಲ್ ಚಿಲ್ಡ್ರನ್ ರೈಟ್ಸ್ ಚೇರ್ಮನ್ ಬಂದಿದ್ರು, ಅವರು ಬಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಈಗ ನೋಂದಣಿಯಾಗದ ಮದರಸಾ ಅಥವಾ ಚರ್ಚ್ಗಳು ಅಂದಾಜು ಎಷ್ಟಿರಬಹುದು? ಈಗ ಡೆಡ್ಲೈನ್ ಎಷ್ಟನೇ ತಾರೀಕು ಕೊಟ್ಟಿದ್ದಾರೆ? ಆ ನಂತರ ಏನಾದರೂ ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂದ್ರೆ ಯಾವ ರೀತಿ ಕ್ರಮ? ದಿವ್ಯ, ಖಂಡಿತವಾಗೂ ನೋಂದಣಿಯಾಗದಂತಹ ಸದ್ಯಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ನೋಂದಣಿಯಾಗದೇ ಇರುವಂತಹ ಮದರಸಗಳು ಚರ್ಚ್ಗಳಿಗೆ ಶಾಕ್ ಕೊಡುವಂತ ಕೆಲಸ ಆಗಿದೆ. ನೋಂದಣಿ ಆಗದೇ ಇರುವಂತಹ ಚರ್ಚ್ಗಳು ಈ ಒಂದು ವಿಚಾರದಲ್ಲೇ, ಅದರಲ್ಲಿ ಮಕ್ಕಳು ಶಿಕ್ಷಣ ಪಡಿತಾ ಇರ್ತಾರೆ, ಅದಕ್ಕೆ ಅದರದೇ ಆದಂತಹ ಒಂದು ಶಿಕ್ಷಣ ಮಕ್ಕಳಿಗೂ ಕೂಡ ಸಿಗುವಂತ ಕೆಲಸ ಆಗ್ತಾ ಇರುತ್ತೆ. ಆದ್ರೆ ಈ ಚರ್ಚ್ಗಳಲ್ಲಿ ಮತ್ತೆ ಮದರಸಗಳಲ್ಲಿ ಪಾಲನೆ ಆಗ್ತಿರುವಂತಹ ವಿಚಾರವಾಗಿ ಆ ಒಂದು ಸಂಸ್ಥೆಗಳು ಸರ್ಕಾರದಲ್ಲಿ ನೋಂದಣಿ ಇಲ್ಲದೆ ನಡೆಸಲಾಗ್ತಿದೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪ ಇದೆ. ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಅನ್ವಯದಲ್ಲಿ 2015 ಕಲಂ 41 ಅನ್ವಯವಾಗಿ ಕಡ್ಡಾಯವಾಗಿ ಈ ಒಂದು ಮದರಸಗಳು, ಚರ್ಚ್ಗಳು ನೋಂದಣಿ ಮಾಡಲೇಬೇಕಾಗತ್ತೆ. ಒಂದು ವೇಳೆ ನೋಂದಣಿ ಆಗದೇ ಇದ್ದಲ್ಲಿ ಅದು ಸರ್ಕಾರದ ಒಂದು ವಿರೋಧವಾಗಿ ಕೆಲಸ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಕೂಡ ಅಧಿಕಾರಿಗಳು ಸದ್ಯ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ಜಿಲ್ಲಾಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸದ್ಯ ಈ ಎಲ್ಲಾ ಚರ್ಚ್ಗಳು ಮತ್ತೆ ಮದರಸಗಳೇನಿದ್ದವು ಆ ಮದರಸಗಳಿಗೆ ಏಪ್ರಿಲ್ 20ರ ಒಳಗಾಗಿ ನೋಂದಣಿ ಮಾಡುವಂತೆ ಸದ್ಯಕ್ಕೆ ಎಲ್ಲಾ ರೀತಿಯಂತ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು, ಜೊತೆಗೆ ಸೂಚನೆಯನ್ನು ಕೊಡಲಾಗಿದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಈ ಎಲ್ಲಾ ಮದರಸಗಳು ಮಕ್ಕಳಿಗೆ ಶಿಕ್ಷಣ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತ ಕೆಲಸ ಏನು ಮಾಡಲಾಗ್ತಾ ಇದೆಯೋ ಈ ಚರ್ಚ್ಗಳಿಗೆ ಮತ್ತೆ ಈ ಮದರಸಗಳಿಗೆ ಬೀಗ ಹಾಕೋದು ನಿಶ್ಚಿತ ಎನ್ನುವಂತ ಸದ್ಯ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಈ ಮೂಲಕವಾಗಿ ಏಪ್ರಿಲ್ 20ರ ಒಳಗಾಗಿ ನೋಂದಣಿ ಮಾಡಿಕೊಡದೆ ಇದ್ದ ಪಕ್ಷದಲ್ಲಿ ಕಡಾಖಂಡಿತವಾಗಿ ಹೇಳ್ಬೋದು, ಬೆಂಗಳೂರಿನಲ್ಲಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿ ಆ ಒಂದು ಮದರಸಗಳಿಗೆ, ಚರ್ಚ್ಗಳಿಗೆ ಬೀಗ ಹಾಕೋದು ನಿಶ್ಚಿತ ಎನ್ನುವಂತ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ದಿವ್ಯಾ, ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರನಾ ಅಥವಾ ರಾಜ್ಯದಾದ್ಯಂತ ಈ ನಿಯಮವನ್ನ ಜಾರಿಗೆ ತರಲಾಗುತ್ತಾ, ಹೇಗೆ ಅಂತ? ಯಾಕಂತ ಹೇಳಿದ್ರೆ ರಾಜ್ಯದಾದ್ಯಂತ ನೋಂದಣಿಯಾಗದ ಮದರಸಗಳು, ಚರ್ಚ್ಗಳು, ಸೇವಾ ಸಂಸ್ಥೆಗಳು ಇರಬಹುದು. ಮಂಜು, ಹೇಳ್ಬೋದು ಖಂಡಿತವಾಗೂ ದಿವ್ಯ. ಯಾಕಂತ ಹೇಳಿದ್ರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ನೋಡೋದಾದ್ರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಎಷ್ಟು ಮದರಸಗಳಿದಾವೆ, ಎಷ್ಟು ಚರ್ಚ್ಗಳಿದಾವೆ, ಅದರಲ್ಲೂ ಇಲ್ಲಿಗಲ್ಲ ಅಂದ್ರೆ ನೋಂದಣಿ ಮಾಡಿಕೊಳ್ಳದೆ ಇರುವಂತಹ ಮದರಸಗಳನ್ನ, ಚರ್ಚ್ಗಳನ್ನ ಸದ್ಯಕ್ಕೆ ಇಲ್ಲಿ ಟಾರ್ಗೆಟ್. ಓಕೆ, ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ ಮಾಹಿತಿಯನ್ನು ನೀಡ್ತಾ ಇದ್ರು. ನೋಡಿ, ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಮಠಗಳಿರ್ಬೋದು, ಮದರಸ ಇರ್ಬೋದು, ಚರ್ಚ್ಗಳು
ಮಕ್ಕಳನ್ನು ದಾಖಲಿಸಿ ಮಕ್ಕಳ ಪಾಲನಾ ಸಂಸ್ಥೆಗಳನ್ನು ನೀವು ನಡೆಸೋದೇ ಆದರೆ, ಹೊಸದಾಗಿ ಆರಂಭನೇ ಮಾಡೋದಾಗಿದ್ದರೆ ಅಥವಾ ಈ ಹಿಂದೆನೇ ಆರಂಭ ಮಾಡಿದ್ರೆ ರಿಜಿಸ್ಟ್ರೇಷನ್ ಕಡ್ಡಾಯ. ಏಪ್ರಿಲ್ 20 ಕಡೆ ದಿನಾಂಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.